ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಗೂಢಾಚಾರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಪ್ರತಿ ಎಪಿಸೋಡಲ್ಲಿ ನಾವು ತುಂಬ ಇಂಟ್ರೆಸ್ಟಿಂಗ್ ಆದ ಕೇಸ್ಗಳನ್ನು ಇಲ್ಲಿ ತೊಗೊಂಬರ್ತೀವಿ. ನೀವು ಕೂಡ ತುಂಬ ಕುತೂಹಲದಿಂದ ಕಾಯ್ತಿರ್ತೀರ ಇವತ್ತಿನ ಎಪಿಸೋಡ್ ಯಾವ ರೀತಿ ಇರುತ್ತೆ ಅಂತ. ಹಾಗೆಯೇ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ನ ಇವತ್ತು ನಾನು ತೊಗೊಂಡು ಬಂದಿದ್ದೀನಿ. ರಾಜಧಾನಿ ಡಿಟೆಕ್ಟಿವ್ಸ್ನ MD ಆದಂತಹ ಪುರುಷೋತ್ತಮ ಅವರು ನಮ್ಮ ಜೊತೆಲಿದ್ದಾರೆ. ಸರ್, ಗೂಢಾಚಾರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಫೀಲ್ಡ್ನಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಹಾಗೆ ನಿಮ್ಮ ಸಂಸ್ಥೆ ಬಗ್ಗೆ, ನಿಮ್ಮ ಬಗ್ಗೆ ಹೇಳ್ಬೋದಾ? ನಾವು 2012ರಲ್ಲಿ ಫಸ್ಟ್ ನಮ್ಮದು ಸೆಕ್ಯೂರಿಟಿ ಸರ್ವಿಸ್ ಇತ್ತು. ಸೆಕ್ಯೂರಿಟಿ ಬಿಸ್ನೆಸ್ ಇದ್ದಾಗ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಮಗೆ ಜಸ್ಟ್ ಡಯಲ್ ಮತ್ತು ಗೂಗಲಲ್ಲಿ ನಮ್ಮ ನಂಬರ್ಸ್ ಓಡ್ತಾ ಇದ್ದಾಗ ಕೆಲವೊಂದು ಕಸ್ಟಮರ್ಸ್ಗಳು ನಮಗೆ ಫೋನ್ ಮಾಡಿರ್ತಾರೆ. ಫೋನ್ ಮಾಡಿಬಿಟ್ಟು ನಮ್ಮ ಮಗಳಿಗೆ ಒಂದು ಪ್ರೊಫೈಲ್ ನೋಡ್ತಾ ಇದ್ದೇವೆ, ನೀವು ಮಾಡಿಕೊಡ್ಬೋದಾ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ನಮಗೆ ಫಸ್ಟು ಡಿಟೆಕ್ಟಿವ್ಸು ಯಾವ ಥರ ಮಾಡೋದು, ಆ್ಯಕ್ಚುಲಿ ನಮ್ದು ಲೈನ್ ಬೇರೆ ಇದೆ. ಆಮೇಲೆ ಏನು ಮಾಡ್ತೇವೆ, ಇದು ಒಂದು ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡ್ತೇವೆ, ನಾವು ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೇವೆ. ಓಕೆ, ಇದು ಮಾಡ್ಬೋದಲ್ವಾ, ಯಾಕಂದರೆ ಒಬ್ರಿಗೆ ಒಳ್ಳೇದಾಗತ್ತೆ. ಈಗ ಅವನು ಹುಡುಗನ ಬಗ್ಗೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವನಿಗೆ ಅವ್ರ ತಂದೆ ತಾಯಿಗೆ ಯೂಸ್ ಆಗುತ್ತೆ. ಸೊ ಅದನ್ನು ಯೋಚನೆ ಮಾಡಿ ಅವ್ರನ್ನ ನಮ್ಮ ಆಫೀಸಿಗೆ ಕರ್ಸ್ಕೊಂಡ್ವಿ. ನಾವು ಫಸ್ಟ್ ಆಫೀಸಿಗೆ ಬಂದಾಗ ಕೂತ್ಕೊಂಡ್ವಿ, ಕೇಳಿದ್ವಿ. ನಮ್ಮ ಒಂದು ಪ್ರೊಫೈಲ್ ಬಂದಿದೆ ಮ್ಯಾಟ್ರಿಮೋನಿ ಸರ್ವಿಸಲ್ಲಿ, ಅಂದರೆ ವೆಬ್ಸೈಟಲ್ಲಿ ಒಂದು ಪ್ರೊಫೈಲ್ ನೋಡಿದ್ದೇವೆ ನಾವು. ನೋಡಿದ ಮೇಲೆ ಅದು ಹುಡುಗ ಹುಬ್ಳಿಲಿದ್ದಾನೆ. ಸೊ ನಮಗೆ ಸ್ವಲ್ಪ ನೋಡಿಬಿಟ್ಟು ಹುಡುಗನ ಬಗ್ಗೆ ಬ್ಯಾಕ್ಗ್ರೌಂಡ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸರಿ ಅಂತ ಆವಾಗ ನಮ್ಮ ಆಫೀಸಲ್ಲಿ ನಮ್ಮ ಸ್ಟಾಫ್ ಜನ ಒಂದು 5-6 ಜನ, ಫೀಲ್ಡ್ ಆಫೀಸರ್ ಒಂದು 7-8 ಜನ ಇರ್ತಾರೆ. ಡಿಟೆಕ್ಟಿವ್ಸ್ ಬಗ್ಗೆ ಫಸ್ಟ್ ಎಂಟ್ರಿ ಅದು ನಮಗೆ. ಅವಾಗ ಏನು ಮಾಡ್ತೇವೆ, ಅವ್ರನ್ನ ಕೂತ್ಕೊಂಡ್ಬಿಟ್ಟು ಮಾತಾಡಿದಾಗ ವಿಚಾರ ಎಲ್ಲ ಗೊತ್ತಾಗುತ್ತೆ. ಒಬ್ಬನ ಹುಡುಗನ್ನ ನಾನು ಹುಬ್ಳಿಗೆ ಕಳಿಸ್ಕೊಡ್ತೀನಿ. ಹೋಗಿ ಕ್ಲೀನಾಗಿ ಅವ್ರು ಏನು ಮಾಡ್ತಾರೆ, ಅವ್ನು ಮಾಡ್ತಾ ಇರೋದು ಕೆಲಸ ಸರಿ ಇದೆಯಾ ಅಥವಾ ಏನಾಗಿದೆ ಕೆಲಸ, ಅವನು ಹುಡುಗನ ಏನು ವಯಸ್ಸೇನು, ಅವನೇನು ಹ್ಯಾಬಿಟ್ಸು ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಬಾ ಅಂತ ಹೇಳ್ಬಿಟ್ಟು ನಾನು ಕಳಿಸ್ಕೊಡ್ತಾನೆ. ಇದನ್ನೆಲ್ಲ ನೀವೇ ಇನ್ವೆಸ್ಟಿಗೇಟ್ ಮಾಡಿದ್ರಾ ಅಥವಾ ನಿಮ್ಮ ಗ್ರೂಪ್ ಏನಾದರೂ ಇತ್ತಾ ಈ ಕೆಲಸನ ಮಾಡಬೇಕಾದ್ರೆ? ಫಸ್ಟ್ ನೀವು ಸೆಕ್ಯೂರಿಟಿ ಆಗಿದ್ರಿ. ಅವಾಗ ನಾವು ಸೆಕ್ಯೂರಿಟಿ ಬಿಸ್ನೆಸ್ ಮಾಡ್ತಾ ಇದ್ದೀವಿ. ಅವಾಗ ಏನಾಗುತ್ತೆ, ಹುಡುಗ ಹೋಗಿ ನೋಡ್ತಾನೆ, ಒಂದು ಮೊಬೈಲ್ ಕ್ಯಾಮ್ರಲ್ಲಿ ಓಪನ್ ಮಾಡ್ಕೊಂಡು ಹೋಗ್ತಾನೆ. ಅವನು ಏನು ಕೆಲಸ ಮಾಡ್ತಾನೆ, ಅವನು ಒಂದು ದೊಡ್ಡೊಂದು ಬಟ್ಟೆ ಶೋರೂಮ್ ಇರುತ್ತೆ, ಆ ಬಟ್ಟೆ ಶೋರೂಮಲ್ಲಿ ಅವನು ಓನ್ ಶೋರೂಮ್ ಇರುತ್ತೆ. ನೋಡ್ತಾನೆ, ಎಲ್ಲ ಮಾತುಕತೆ ಮಾಡ್ತಾನೆ. 1-2 ಡೇಸ್ ವೇಟ್ ಮಾಡ್ತಾನೆ. ವೇಟ್ ಮಾಡಿ ಅವನ ಹ್ಯಾಬಿಟ್ಸ್ನ ಥಿಂಕ್ ಮಾಡ್ತಾನೆ. ಅವನು ಹೊರಗಡೆ ಹೋಗಿ ಸ್ಮೋಕ್ ಮಾಡ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಸ್ಯಾಟರ್ಡೇ ಸಂಡೇ ಬೇರೆ ಕಡೆ ಎಲ್ಲರೂ ಇದು ಮಾಡ್ತಾನೆ, ಅದ್ರ ಬಗ್ಗೆ ಎಲ್ಲ ಕ್ಲೀನಾಗಿ ಇನ್ಫಾರ್ಮೇಷನ್ ತೊಗೊಳ್ತಾನೆ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಎಲ್ಲ ವಿಚಾರ ಮಾಡ್ತಾನೆ. ಸ್ವಂತ ಮನೆನ, ಬಾಡಿಗೆ ಮನೆನ, ಪ್ರಾಪರ್ಟಿ ಇದೆಯಾ, ಅಸೆಟ್ಸ್ ಇದೆಯಾ, ಏನೋ ಒಂದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡಿಬಿಟ್ಟು ತಂದು ಕೊಟ್ಮೇಲೆ ನಾವು ಮತ್ತೆ ಆ ಕಸ್ಟಮರ್ನ ಕರಿತೇವೆ. ನೋಡಿ, ಹುಡುಗನ ಬಗ್ಗೆ ಇಷ್ಟು ಫೀಡ್ಬ್ಯಾಕ್ ಇದೆ ಅಂತ ಕರೆದಾಗ ಏನಾಗುತ್ತೆ, ಬಹಳ ಖುಷಿ ಆಗುತ್ತೆ ಅವರಿಗೆ. ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಸಕ್ಸಸ್ ಆಯ್ತು. ಇದು ಏನಾಗುತ್ತೆ, ನಮಗೆ ಒಂದು ಇಂಟ್ರೆಸ್ಟ್ ಬಂದ್ಬಿಡುತ್ತೆ. ಇದರಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಇದೆ, ಇದು ಏನಾಯ್ತು, ಒಬ್ಬರಿಗೆ ನಾವು ಒಳ್ಳೇದು ಮಾಡ್ದಂಗಾಯ್ತು. ನಮಗೂ ಸ್ವಲ್ಪ ಅವ್ರು ಫೀಸ್ ಕೊಡ್ತಾರೆ, ಅವ್ರಿಗೆ ಏನು ಖುಷಿ ಆಗುತ್ತೆ, ಆ ಫೀಸ್ ಬಂದು ಕೊಟ್ಟಿರ್ತಾರೆ ಅವರು. ಆ ಫೀಸು ಮತ್ತು ಅವ್ರಿಗೆ ಒಂದು ಖುಷಿ ಆಯಿತು. ಸೊ ಇದರಲ್ಲಿ ಏನೋ ಒಂದು ಇಂಟ್ರೆಸ್ಟ್ ಇದೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೇವೆ, ಇದನ್ನು ಸ್ವಲ್ಪ ಡೀಪ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ನಾನು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಬಿಕಾಸ್ ಜಾಬ್ ಇಸ್ ವೆರಿ ಚಾಲೆಂಜಿಂಗ್ ಅಂಡ್ ಎವ್ರಿ ಡೇ ನಿಮಗೆ ಏನಾದರೂ ಒಂದು ಇನ್ವೆಸ್ಟಿಗೇಟ್ ಮಾಡುವಂತ ಕೆಲಸ ಇದ್ದೇ ಇರುತ್ತೆ. ಅಂಡ್ ನೀವು ಸೊಸೈಟಿಗೆ ಏನೋ ಹೆಲ್ಪ್ ಮಾಡ್ತಿದ್ದೀರಾ. ಇದರಲ್ಲಿ ಒಂಥರ ಇಂಟ್ರೆಸ್ಟಿಂಗ್ ಬಂದ್ಬಿಡುತ್ತೆ. ಇಂಟ್ರೆಸ್ಟಿಂಗ್ ಬಂದ್ಮೇಲೆ ಏನು ಮಾಡ್ತೀವಿ ನಾವು, ವೆಬ್ಸೈಟಲ್ಲಿ ಸರ್ಚ್ ಮಾಡ್ತೇವೆ ಡಿಟೆಕ್ಟಿವ್ಸ್ ಏಜೆನ್ಸಿ ಅಂದರೆ ಏನು. ಬಾಂಬೆ ಆಗಲಿ, ಕಲ್ಕತ್ತಾ ಆಗಲಿ, ಡೆಲ್ಲಿ ಆಗಲಿ, ಎಲ್ಲ ಕಡೆ ವೆಬ್ಸೈಟ್ನ ಸರ್ಚ್ ಮಾಡ್ತೇನೆ. ಎಲ್ರಿಗೂ ಫೋನ್ ಮಾಡ್ತೇನೆ. ಸೊ ಅವರಿಗೆ ನನ್ನ ಪ್ರಾಬ್ಲಮ್ಸ್ನ ಹೇಳ್ಕೊಳ್ತೇನೆ ನಾನು. ನನಗೆ ಈ ಥರ ಒಂದು ಸಮಸ್ಯೆ ಇದೆ, ನನ್ನ ಫ್ರೆಂಡಿಗೆ ಒಂದು ಅಲಯನ್ಸ್ ನೋಡ್ತಾ ಇದ್ದೇವೆ, ಅದ್ರ ಬಗ್ಗೆ ವೆರಿಫಿಕೇಶನ್ ಮಾಡಬೇಕು, ನೀವು ಯಾವ ಥರ ಮಾಡ್ಕೊಡ್ತೀರಾ ಅಂತ ಹೇಳಿದಾಗ ಅವರೆಲ್ಲ ಹೇಳ್ತಾರೆ. ಸೊ ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನೆಲ್ಲ ನಾವು ನೋಟ್ ಮಾಡ್ಕೊಳ್ತೇವೆ. ಬೇರೆ ಬೇರೆ ಏಜೆನ್ಸಿಗಳಿದೆ, ಆ ಏಜೆನ್ಸಿಗಳು ಏನೇನು ಹೇಳ್ತವೆ ಅದನ್ನೆಲ್ಲ ನಾವೆಲ್ಲ ನೋಟ್ ಮಾಡ್ಕೊಳ್ತೇನೆ. ಅದ್ರ ಮೇಲೆ ನಾವು ವರ್ಕ್ ಮಾಡ್ತೇವೆ. ವರ್ಕ್ ಮಾಡಿದಾಗ ಏನಾಗುತ್ತೆ, ಒಂದು ಸಕ್ಸಸ್ ಪ್ಲಾಟ್ಫಾರ್ಮ್ ರೆಡಿ ಆಗುತ್ತೆ. ಆ ಸಕ್ಸಸ್ ಪ್ಲಾಟ್ಫಾರ್ಮ್ ರೆಡಿ ಆದಾಗ ಏನು ಮಾಡ್ತೇವೆ, ನಾವು ನಮ್ಮ ಟೀಮ್ನ ಜಾಸ್ತಿ ಮಾಡ್ತೇವೆ. ಸೆಕ್ಯೂರಿಟಿ ಸಪ್ರೇಟ್ ಲೈನ್ ಮಾಡ್ತೇವೆ. ಆಮೇಲೆ ನೆಕ್ಸ್ಟ್ ನಾವು ಮಾಡ್ತಾ ಇರೋದು ಡಿಟೆಕ್ಟಿವ್ ಏಜೆನ್ಸಿ. ಸೊ ಡಿಟೆಕ್ಟಿವ್ ಏಜೆನ್ಸಿ ಆ ಥರ ನಾವು ಬಿಲ್ಡ್ ಮಾಡಿ ಅಲ್ಲಿಂದ ಒಂದು 2 ಮೆಂಬರ್ಸ್, 3 ಮೆಂಬರ್, 5 ಮೆಂಬರ್, 7 ಮೆಂಬರ್, ಟೋಟಲ್ 17 ಮೆಂಬರ್ಸ್ ತನಕ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ನಿಮ್ಮ ಕಂಪನಿಲಿ 17 ಮೆಂಬರ್ಸ್ ಇದ್ದಾರೆ. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಸರ್ ನಿಮಗೆ? ನನಗೆ ಈಗ ಆಲ್ಮೋಸ್ಟ್ ಒಂದು 15-16 ವರ್ಷ. ಸೊ ಹೇಗಿತ್ತು ನಿಮ್ಮ ಜರ್ನಿ? ಅಪ್ಸ್ ಅಂಡ್ ಡೌನ್ಸ್ ನೋಡಿರ್ತೀರಾ, ಬೇಕಾದಷ್ಟು ಕೇಸ್ಗಳನ್ನ ನೋಡಿರ್ತೀರಾ, ಒಂದೊಂದು ಸತಿ ತಲೆನೇ ಕೆಡಿಸ್ಬಿಟ್ಟು ನನಗೆ ಈ ಜಾಬ್ ಬೇಕಾ ಅನ್ನೋ ಒಂದು ಸಿಚುವೇಶನ್ ಕೂಡ ಬಂದಿರುತ್ತೆ. ಸೊ ಹೇಳಿ, ಈ ಒಂದು ಫೀಲ್ಡ್ ಬಗ್ಗೆ, ನಿಮ್ಮ ಜರ್ನಿ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನ ನಮ್ಮ ಜೊತೆ. ಫ್ಯಾಮಿಲಿ ಕೋರ್ಟ್ ಹತ್ರ ಹೋಗಿರ್ಬೋದು, ನೋಡಿರ್ಬೋದು ನೀವು. ಫ್ಯಾಮಿಲಿ ಕೋರ್ಟಲ್ಲಿ ಈ ಕೇಸ್ಗಳು, ಹುಡುಗ ಹುಡುಗಿದು ಮದುವೆ ಆದಮೇಲೆ ಗಂಡ ಹೆಂಡತಿ ಮದುವೆಗಳು ಎಷ್ಟು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರಿಗೆ
ಸಡನ್ ಯೋಚನೆ ಮಾಡಬಹುದು. ಮದುವೆಕ್ಕಿಂತ ಮುಂಚೆ ಸ್ವಲ್ಪ ನಾವು ಹುಡುಗನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಅಥವಾ ಹುಡುಗಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಇವತ್ತು ನನ್ನ ಮಕ್ಕಳು ಚೆನ್ನಾಗಿರ್ತಾ ಇದ್ರು, ಇವತ್ತು ಅವರು ಫ್ಯಾಮಿಲಿ ಕೋರ್ಟಲ್ಲಿ ಫೈಲ್ ಇಟ್ಕೊಂಡು ಓಡಾಡ್ತಾ ಇರೋ ಅವಶ್ಯಕತೆ ಬರುವುದಿಲ್ಲ ಅಂತ ಹೇಳಿ ಅವ್ರು ಯೋಚನೆ ಮಾಡಬಹುದು. ಅಷ್ಟು ಫ್ರಾಡ್ ಕೇಸ್ ಬರುತ್ತಾ ಸರ್? ತುಂಬ. ಅಂದರೆ ಇವಾಗ ಎಕ್ಸಾಂಪಲ್, ಯಾಕಂದರೆ ನನಗೂ ಮತ್ತು ಆಡಿಯನ್ಸ್ಗೆ ಎಲ್ರಿಗೂ ಕೂಡ ಗೊತ್ತಾಗಬೇಕು. ಇವಾಗ ನೀವು ಕೋರ್ಟ್ ಹತ್ರ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಬಿಕಾಸ್ ಈ ಜನ್ರೇಷನಲ್ಲಂತೂ ಜಾಸ್ತಿ ಡಿವೋರ್ಸ್ ಕೇಸಸ್ ಅಂದರೆ ಯಾರು ಮದುವೆ ಆಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸರಿ ಸುಮಾರು ಎಷ್ಟು ಕೇಸ್ಗಳು ಬರ್ಬೋದು? ಯಾಕಂದರೆ ನೀವು ಮ್ಯಾಟ್ರಿಮೋನಿಯಲ್ ಕೇಸ್ ಬಗ್ಗೆ ಡೀಟೇಲ್ಡಾಗಿ ಹೇಳ್ತಿರೋದ್ರಿಂದ ಸರಿ ಸುಮಾರು ಅಂದಾಜು ಮೇಲೆ ಇದರಲ್ಲಿ 2 ಕ್ಯಾಟಗರಿ ಇದೆ. ಒಂದು ಬಿಫೋರು, ಒಂದು ಆಫ್ಟರ್. ಹಾಂ, ಓಕೆ. ಹಾಂ, ಈಗ ನೀವು ಹೇಳ್ತಿರೋ ಕೇಸ್ ಏನಂತಾರೆ ಆಫ್ಟರ್, ಅಂದರೆ ಮದುವೆ ಆದಮೇಲೆ ಅವರು ಫ್ಯಾಮಿಲಿ ಕೋರ್ಟ್ ಹತ್ರ ಹೋಗ್ಬಿಟ್ಟು ಡಿಸ್ಕಷನ್ ಮಾಡುವ ವ್ಯವಸ್ಥೆ. ಸೊ ಆ ಥರ ಕೇಸ್ಗಳು ನಮ್ಮ ಹತ್ರ ದಿನಕ್ಕೆ ಒಂದು 6 ರಿಂದ 7 ಬರುತ್ತೆ. ಓಕೆ. ಹಾಂ, ಆ ಥರ ನಮ್ದೊಂದು ಏಜೆನ್ಸಿ 6 ರಿಂದ 7 ಕೇಸ್ಗಳು ಒಂದು ದಿನಕ್ಕೆ ಬರುತ್ತೆ. ಬ್ಯಾಂಗ್ಳೂರಲ್ಲಿ ಎಷ್ಟು ಏಜೆನ್ಸಿ ಇದೆ, ನೀವು ಆ ಥರ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಒಂದು ದಿನಕ್ಕೆ ಎಷ್ಟು ಸಮಸ್ಯೆಗಳು ಬರ್ಬೋದು. ಬಿಫೋರು ಮತ್ತು ಆಫ್ಟರ್ ಎರಡೂ ಕೂಡ? ಬಿಫೋರು ಬರುತ್ತೆ, ಆಫ್ಟರ್ ಬರುತ್ತೆ. ಬಿಫೋರ್ ಮಾಡ್ಕೊಂಡ್ರೆ ಅವರು ಬುದ್ಧಿವಂತರು. ಯಾಕಂತ ಹೇಳಿದ್ರೆ ಆ ಹುಡುಗಿನ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ಬಿಡುತ್ತೆ ಅವರಿಗೆ, ಆ ಹುಡುಗಿ ಬಗ್ಗೆನೂ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ಬಿಡುತ್ತೆ. ಕೆಲವೊಮ್ಮೆ ಆ ಥರ ಕೇಸ್ಗಳು, ಕೆಲವೊಮ್ಮೆ ಈ ಕಳ್ತನ ಆಗಿರುತ್ತೆ ಕೇಸ್ಗಳು. ಈಗ ಏನಾಗುತ್ತೆ ನೋಡಿ, ಏನಾದ್ರು ಸಮಸ್ಯೆ ಬಂದಾಗ, ಈಗ ನಿಮಗೆ ಒಂದು ಸಮಸ್ಯೆ ಇದೆ, ನೀವು ನಿಮ್ಮ ಫ್ರೆಂಡ್ ಹತ್ರ ಹೇಳಲಿಕ್ಕಾಗಲ್ಲ. ಹೇಳಿದ್ರೆ ಏನಾಗುತ್ತೆ, ಇವತ್ತು ನಾಳೆ ನಿಮ್ಮ ಸಮಸ್ಯೆ ಬಗೆಹರಿದೋಗ್ಬೋದು, ಆದರೆ ನಿಮ್ಮ ವೀಕ್ನೆಸ್ ನಿಮ್ಮ ಫ್ರೆಂಡಿಗೆ ಗೊತ್ತಿರುತ್ತೆ. ಕರೆಕ್ಟ್. ಇವತ್ತಲ್ಲ ನಾಳೆ ಅಲ್ಲ, ಯಾವತ್ತಾದರೂ ಆ ಪಾಯಿಂಟ್ ಮೈಂಡ್ ಸೆಟ್ ಹೇಳುತ್ತೆ, ಅದು ಅವಳಿಗೆ ಈ ಥರ ಒಂದು ಸಮಸ್ಯೆ ಆಗಿತ್ತು, ಅದನ್ನೇನಾಗುತ್ತೆ ಸ್ಪ್ರೆಡ್ ಆಗಿಬಿಟ್ಟು ಆ ಸೋಷಿಯಲಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಒಂಥರ ಬ್ಯಾಡ್ ನೇಮ್ ಬಂದ್ಬಿಡುತ್ತೆ. ಫ್ರೆಂಡ್ ಹತ್ರ ಹೇಳಲಿಕ್ಕಾಗಲ್ಲ, ತಂದೆ ತಾಯಿ ಹತ್ರನೂ ಹೇಳಲಿಕ್ಕಾಗಲ್ಲ, ರಿಲೇಟಿವ್ಸ್ ಹತ್ರನೂ ಹೇಳಲಿಕ್ಕಾಗಲ್ಲ. ಅವಾಗ ಎಲ್ಲಿ ಹೋಗ್ತೀರಿ ನೀವು? ಆವಾಗಲೇ ಡಿಟೆಕ್ಟಿವ್ಸ್ ಹತ್ರ ಬರೋಕ್ಕಾಗೋದು. ಆವಾಗ ಏನು ಮಾಡ್ತಾರೆ, ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ನಮ್ಮ ಸಮಸ್ಯೆ ಎಲ್ಲಿ ಬಗೆಹರಿತ ನೋಡಿಬಿಟ್ಟು ಡಿಟೆಕ್ಟಿವ್ಸ್ ಬರ್ತಾರೆ. ಡಿಟೆಕ್ಟಿವ್ಸ್ ಅಲ್ಲಿ ನೋಡಿ ಎಲ್ಲರೂ ಪ್ರಾಂಪ್ಟ್ ಆಗಿ ಕೆಲಸ ಮಾಡ್ತಾರೆ ಅಂತ ನಾವು ಹೇಳಲ್ಲ. ಆಫೀಸ್ ಇರುತ್ತಲ್ಲ, ಅವ್ರು ಸ್ವಲ್ಪ ಪ್ರಾಂಪ್ಟ್ ಆಗಿ ವರ್ಕ್ ಮಾಡ್ತಾರೆ. ಯಾಕಂದ್ರೆ ನಾಳೆ ಅವರು ರಾಂಗ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆಗಲ್ಲ, ಕೊಟ್ರೆ ನಾಡ್ದು ನೀವು ಆಫೀಸಿಗೆ ಬರ್ತೀರಿ, ನಮ್ಗೆ ಕೇಳ್ತೀರಾ ನೀವು. ಸೊ ಆಫೀಸ್ ಇದ್ದವರು ಆ ಥರ ಮಾಡ್ಲಿಕ್ಕೆ ಹೋಗಲ್ಲ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ನೇ ಕೊಡ್ತಾರೆ. ಕಸ್ಟಮರ್ಸ್ಗಳು ನಮ್ಮನ್ನು ಬಿಲೀವ್ ಮಾಡ್ತಾರೆ. ಸ್ಕ್ಯಾಮ್ಸ್ ಆಗೋ ಚಾನ್ಸಸ್ ಬೇಕಾದಷ್ಟಿದೆಯಾ? ಅಂದ್ರೆ ಡಿಟೆಕ್ಟಿವ್ ನೇಮ್ ಹೇಳ್ಕೊಂಡು ಕೂಡ ತುಂಬಾ ಇದೆ. ನೀವಂತ ಕೇಸ್ ಏನಾದರೂ ಸಾಲ್ವ್ ಮಾಡಿದ್ದೀರಾ? ನಿಮಗೆ ಬಂದಿದೆಯಾ ಆ ಥರ? ಹಾಂ, ಬರ್ತಾ ಇರ್ತವೆ. ಯಾಕೆಂದರೆ ನಾವು ಅಲ್ಲಿ ಹೋಗಿದ್ವಿ. ಕೆಲವೊಮ್ಮೆ ಏನಾಗುತ್ತೆ, ಗಂಡ ಹೆಂಡತಿ ಮೆಸೇಜ್ಗಳು ತುಂಬ ಕಷ್ಟ. ಹೆಂಡತಿಗೆ ಪ್ರಾಬ್ಲಮ್ಸ್ ಆಗತ್ತೆ ಅಂತ ಗಂಡ ಬರ್ತಾನೆ, ನನ್ನ ಗಂಡ ಸರಿ ಇಲ್ಲ ಅಂತ ಹೆಂಡತಿ ಬರ್ತಾರೆ. ಈ ಥರ ಸಿಚುವೇಶನ್ ಇವಾಗಿನ ಸಿಚುವೇಶನಲ್ಲಿ ತುಂಬಾ ಇದೆ. ಹಾಗಿದ್ರೆ ಸರ್, ಇವತ್ತಿನ ಎಪಿಸೋಡಲ್ಲಿ ಯಾವ ಕೇಸ್ ಬಗ್ಗೆ ನಮ್ಮ ಹತ್ರ ಹೇಳ್ತೀರಾ? ಕೇಸ್ಗಳು ತುಂಬಾ ಇದೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಹೇಳ್ತೇನೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಆ ಕೇಸು ಒಂದು PG ಇರುತ್ತೆ. ಆ PGಲಿ ಏನಾಗುತ್ತೆ ಅಂದರೆ ಕಳ್ಳತನ ಆಗ್ಬಿಡುತ್ತೆ. ಕಳ್ಳತನ ಆದಾಗ ಏನು ಮಾಡ್ತಾರೆ ಅವರು, ಪೊಲೀಸ್ ಸ್ಟೇಷನ್ ಹೋದರೆ, ಪೊಲೀಸ್ ಸ್ಟೇಷನ್ ಬಂದರೆ ಏನಾಗುತ್ತೆ, ಎಲ್ರಿಗೂ ಎನ್ಕ್ವೈರಿ ಮಾಡ್ತಾರೆ. ವಿನಾಕಾರಣ ಎಲ್ರಿಗೂ ಸಮಸ್ಯೆ ಆಗುತ್ತೆ. ಲೇಡೀಸ್ಗಳು ಹೆದರ್ತಾರೆ, ನಾಳೆ ಅವ್ರ ಬಿಸ್ನೆಸ್ ಡೌನ್ ಆಗುತ್ತೆ, ನಾಳೆ ಭಯದಲ್ಲಿ ಏನು ಮಾಡ್ತಾರೆ, ಎಲ್ರಿಗೂ ಖಾಲಿ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ಅವರು ಕಂಡುಹಿಡಿಬೇಕು ಯಾರಿಗೆ ಅಪ್ರೋಚ್ ಮಾಡಬೇಕಂತ ಪ್ಲಾನ್ ಮಾಡಿರ್ತಾರೆ. ಆವಾಗ ಗೂಗಲಲ್ಲಿ ನಮ್ಮ ನಂಬರ್ ನೋಡ್ತಾರೆ. ಸೊ ನಂಗೆ ಫೋನ್ ಬರುತ್ತೆ. ಫಸ್ಟ್ ಅವರು ಮನೆಯವ್ರು ಹೆಂಡತಿ ಫೋನ್ ಮಾಡಿರ್ತಾಳೆ, ಸರ್ ಈ ಥರ ಸಮಸ್ಯೆ ಆಗಿದೆ, ನಮ್ಮ PGಯಲ್ಲಿ ಒಂದು ಕಳ್ಳತನ ಆಗಿದೆ, ನೀವು ಬರ್ತೀರಾ ಅಂತ ಕೇಳ್ತಾರೆ. ನಾವು ಫಸ್ಟ್ ಹೇಳೋದೇನಂದ್ರೆ, ನೀವು ದಯವಿಟ್ಟು ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ. ಫಸ್ಟ್ ನಾವು ಹೇಳ್ಬಿಡ್ತೇವೆ. ಅಂದರೆ ಕಳ್ಳತನ ಆದಾಗ ನಿಮ್ಮ ಹತ್ರ ಬರೋಕ್ಕಿಂತ ಮುಂಚೆ ಅವರು ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮ್ ಮಾಡಲೇಬೇಕು. ಯಾಕಂದ್ರೆ ಅವ್ರಿಗಿಂತ ನಾವು ದೊಡ್ಡವರಲ್ಲ. ಹಾಗಾಗಿ ನೀವು ಸ್ಟೇಷನ್ನಲ್ಲಿ ಇದು ಮಾಡಿ. ಅವಾಗ ಹೇಳ್ತಾರೆ, ಸರ್ ಪೊಲೀಸ್ ಸ್ಟೇಷನಲ್ಲಿ ಇನ್ಫಾರ್ಮೇಷನ್ ಮಾಡಿದ ತಕ್ಷಣ ಏನಾಗುತ್ತೆ, ಪೊಲೀಸ್ನವ್ರು ಬರ್ತಾರೆ. ಬಂದಾಗ ಲೇಡೀಸಿಗೆಲ್ಲ ಎನ್ಕ್ವೈರಿ ಮಾಡಿದಾಗ ಅವರಿಗೆ ಮುಜುಗರ ಆಗುತ್ತೆ. ಕಳ್ಳತನ ಮಾಡಿದ್ರೆ ಒಬ್ರು ಇರ್ಬೋದು, ಅದರಲ್ಲಿ 8 ಜನ ಇದ್ದಾರೆ. ಎಲ್ಲರೂ ಇನ್ವೆಸ್ಟಿಗೇಷನ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಸಮಸ್ಯೆ ಸ್ಟಾರ್ಟ್ ಆದಾಗ ಅವರು ಹೇಳದೆ ಕೇಳದೆ ಹೋಗ್ಬೋದು, ನಮಗೆ ಬ್ಯಾಡ್ ರಿವ್ಯೂಸ್ ಬೀಳ್ಬೋದು, ಅಥವಾ ನಮ್ಮ ಇದಕ್ಕೆ PGಗೆ ಯಾರು ಅಡ್ಮಿಷನ್ ಆಗದೆ ಇರ್ಬೋದು. ಸೊ ನಮ್ಗೆ ಸಮಸ್ಯೆ ಆಗುತ್ತೆ, ನೀವು ಇದನ್ನ ಕ್ಲೀನಾಗಿ ಇನ್ವೆಸ್ಟಿಗೇಷನ್ ಮಾಡಿಕೊಡ್ತೀರಾ ಅಂತ ಕೇಳ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.